ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ನಾವು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಡೈರೆಕ್ಟ್ರು, ಆ ಥರದ್ದು ಯಾವುದೂ ಪೋಸ್ ಇರಲಿಲ್ಲ. ಜೊತೆಗೆ ಇನ್ನೊಂದೇನು ನನಗೆ ಖುಷಿ ಕೊಟ್ಟಿದ್ದು ಅಂದರೆ ಅವ್ರ ಪೇರೆಂಟ್ಸ್ ಎಲ್ಲ ಜೊತೆಲೇ ಇದ್ದರು. ಅನ್ನಪೂರ್ಣಮ್ಮ ಒಬ್ಬರು ಮಯೂರ್ ಅವ್ರ ಮದರು ಇಲ್ಲೆಲ್ಲ ಬಂದಿದ್ರು, ನೋಡಿದೆ ನಾನು. ಅವರು ಫುಡ್ ಇನ್ಚಾರ್ಜ್. ಅಂದರೆ ಒಂದು ಕುಟುಂಬ ಇದಕ್ಕೆ ಸೇರ್ಕೊಂಡು ಮಾಡಿರುವಂಥದ್ದು ಒಂದು ಸಿನಿಮಾ. ಅಂದರೆ ಎಷ್ಟು ಆಸಕ್ತಿ ಇದ್ದಿರ್ಬೋದು, ಅದ್ರ ಬಗ್ಗೆ ಎಷ್ಟು ಶ್ರದ್ಧೆ ಇರ್ಬೋದು ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಯಾವುದೇ ಕೆಲಸ ಕೇರ್ಲೆಸ್ಸಲ್ಲಿ ಮಾಡೋದು, ಭಕ್ತಿ ಇಲ್ಲದೆ ಮಾಡೋದು, ಅದನ್ನು ಪ್ರೀತಿಸದೆ ಮಾಡೋದು ಅಲ್ಲಿ ಸಕ್ಸಸ್ ಇರಲ್ಲ. ಇದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ, ಒಂದು ಮುಗ್ಧತೆನೂ ಇದೆ. ಸೊ ಇದೆಲ್ಲ ಸೇರ್ಕೊಂಡಿರೋದ್ರಿಂದ ಈ ತಂಡಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಂತ ನನ್ನ ಭಾವನೆ. ಇನ್ನು ನನಗೆ ಒಂದು ಪಾತ್ರ ಏನೋ ತುಂಬ ಇಷ್ಟ ಆಯಿತು. ಕತೆ ಹೇಳಿದಾಗ ನಾನೇನು ಅಂದ್ಕೊಂಡೆ, ಇದು ಒಬ್ಬ ಸಾಧಾರಣ ಮನುಷ್ಯನ ಒಂದು ಜೀವನದ ಯಾನ ಅಂತ. ಕರೆಕ್ಟು. ಆದರೆ ಆ ಯಾನದಲ್ಲಿ ಎಲ್ಲ ನಾನೇ ಅಭಿನಯಿಸ್ತೀನಿ ಅಂತ ತುಂಬ ಖುಷಿಲಿದ್ದೆ. ಆಮೇಲೆ ಗೊತ್ತಾಯಿತು, ಲವ್ ಪೋರ್ಷನ್ ಎಲ್ಲ ಯಾರ ಜೊತೆಲೋ ಯಾರೋ ಮಾಡಿದ್ರು, ಯಾರೋ ಅಲ್ಲ ತೇಜಸ್ ಮಾಡಿದ್ರು. ನಮಗೆ ವಯಸ್ಸಾದ ಮೇಲೆ ಅಲ್ಲೆಲ್ಲೋ ಕೂತ್ಕೊಂಡು ಯೋಚನೆ ಮಾಡೋದು, ಅಲ್ಲಿ ಯಾರ ಹತ್ರ ನನ್ನ ಅಂತರಂಗದ ಒಂದು ಭಾವನೆಯನ್ನು ಹೇಳಕ್ಕೆ ಹೊರಡೋದು, ಈ ಥರದ್ದು. ಆದರೆ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಲವ್ ಪಾತ್ರ ಎಲ್ಲ ಸಮುದ್ರ ತೀರದಲ್ಲಿ ಕುಣಿದಾಡೋದು, ಓಡಾಡೋದು ಎಲ್ಲ ಅವ್ರು ಮಾಡಿದ್ರು. ನಾನು ಸಮುದ್ರ ತೀರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು ಮಾತ್ರ ತೆಗೆದ್ರು. ಸುಮ್ಮನೆ ತಮಾಷೆಗೆ ಹೇಳಿದೆ. ಭಾಳ ಅದ್ಭುತವಾದ ಪಾತ್ರ. ಯಾಕೆಂದರೆ ಒಂದು ಸಿನಿಮಾ ನೋಡಿದಾಗ ಪ್ರತಿಯೊಬ್ಬನಿಗೂ ಒಂದು ವಯಸ್ಸಾದ ಕಾಲಕ್ಕೆ, ಒಂದು ಪ್ರಬುದ್ಧತೆ ಬಂದ ಮೇಲೆ, ಜೀವನದ ಅನುಭವಗಳು ಬಂದ ಮೇಲೆ ತಾನು ಮಾಡಿದ ತಪ್ಪು ಸರಿನಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅವಲೋಕಿಸುವಂಥ ಒಂದು ಸಂದರ್ಭ ಎಲ್ರಿಗೂ ಬರುತ್ತೆ. ಆ ಒಂದು ತಳಮಳ, ಆ ಒಂದು ತಡಕಾಟ, ಯಾರ ಹತ್ರ ಹೇಳಬೇಕು, ಮಾಡಬೇಕು, ಇದನ್ನು ಹೇಗೆ ನಾನು ಇದನ್ನು ಹೇಗೆ ಆಚೆ ಹಾಕೋದು ಅಂತ ಅವ್ನು ಕನ್ಫೆಸ್ ಮಾಡ್ಕೋಬೇಕಲ್ಲ. ಸೊ ಆ ಒಂದು ತೊಳಿಲಾಟ ಈ ಪಾತ್ರದಲ್ಲಿತ್ತು. ನನಗೆ ಪಾತ್ರ ಮಾಡೋದು ಕಷ್ಟ ಆಯಿತು. ಆದರೆ ತೇಜಸ್ಸು ಮತ್ತು ಮಯೂರ ತುಂಬ ಟಿಪ್ಗಳು ಕೊಡ್ತಾಯಿದ್ರು, ಕಿವಿಲೇ ಬಂದು ಹೇಳೋರು. ಡೈರೆಕ್ಟರ್ ಅಂದ್ಬಿಟ್ಟು ರೇ ಹಂಗಲ್ರಿ ಅಂತ ಯಾವತ್ತೂ ಹೇಳಲಿಲ್ಲ. ಕಿವಿಲಿ ಬಂದು, ಸರ್ ಅಷ್ಟೊಂದು ನಗೋದು ಬೇಡ ಸರ್, ಅಷ್ಟೊಂದು ಕಣ್ಣಲ್ಲಿ ನೀರು ತುಂಬಿಕೊಂಡಿರಲಿ, ನೀರು ಆಚೆ ಬರಬಾರ್ದು, ಇದೆಲ್ಲ ಟಿಪ್ಸ್ ಕೊಟ್ಟು ಮಾಡಿಸಿದ್ದಾರೆ. ಗೊತ್ತಿಲ್ಲ ಹೇಗೆ ಮಾಡಿದ್ದೀನಿ ಅಂತ. ನನಗೂ ಒಂದು ಆತಂಕ ಇದೆ, ಆ ಪಾತ್ರನ ನ್ಯಾಯ ಒದಗಿಸಿದ್ದೀನ ಇಲ್ವಾ ಅನ್ನೋದು. ಯಾಕೆಂದರೆ ಇದು ಸಲೀಸಾದ ಪಾತ್ರ ಅಲ್ಲ. ಭಾವನೆಗಳು, ಆಮೇಲೆ ಸಂಭಾಷಣೆ ಇಲ್ಲವೇ ಇಲ್ಲ. ಆ್ಯಡ್ ಫಿಲಮಲ್ಲೂ ಕಡಿಮೆ ಶಾರ್ಟ್ಸಲ್ಲಿ ಅವರ ಪ್ರಾಡಕ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಇಲ್ಲೂ ಹಾಗೇನೆ ಒಂದು ಶಾರ್ಟಲ್ಲೇ ಸುಮಾರು ವಿಷಯ ಪ್ರಕಟ ಮಾಡಬೇಕು. ಅದು ಆ್ಯಕ್ಟ್ರುಗಳಿಗೆ ಚಾಲೆಂಜ್. ಅದನ್ನು ಮಾಡಿಸಿದ್ದಾರೆ, ಮಾಡಿಸಿದ್ದಾರೆ. ಹಾಗಾಗಿ ಇನ್ನು VT ನೀವೇ ನೋಡಿದ್ದೀರ, ನಾನು ಇವ್ರ ಬಗ್ಗೆ ಏನು ಹೇಳೋದು. ಇವರಾಗಲೇ ಜಯದ ಹಾದಿಯಲ್ಲಿದ್ದಾರೆ. ಜಯ ಮುಂದುವರಿಲಿ, ಸದಾ ಇವ್ರ ಬೆನ್ನಿಗೆ ಜಯ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ, ಎಸ್ಪೆಷಲಿ ಮಾಧ್ಯಮ ಮಿತ್ರರು ಇದಕ್ಕೆ ಹೆಚ್ಚು ಸಹಕಾರ ಕೊಡಬೇಕು.